ನಾಯಕತ್ವ ಬದಲಾವಣೆ, ಕುರ್ಚಿ ಕಾದಾಟದ ರಾಜಕೀಯ ಮತ್ತೆ ಗರಿಗೆದರಿದೆ. ಬ್ರೇಕ್ಫಾಸ್ಟ್, ಡಿನ್ನರ್, ಯಾವುದೇ ಮೀಟಿಂಗ್ ಮಾಡಿದ್ರು ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲ ತಪ್ಪಿಲ್ಲ, ಚರ್ಚೆ ಮುಗ್ದಿಲ್ಲ. ಕಳೆದ 2 ತಿಂಗಳುಗಳಿಂದ ನಡೀತಿರುವ ಈ ಕುರ್ಚಿ ಸರ್ಕಸ್ಗೆ ತೆರೆ ಬಿದ್ದಿಲ್ಲ. ಈ ಬಾರಿ ಸಿದ್ದರಾಮಯ್ಯ ಸಿಎಂ ಸೀಟು ಬಿಡೋದು ಪಕ್ಕಾ ಎನ್ನುತ್ತಿರುವಾಗಲೇ ಅಹಿಂದ ಕೂಗು ಜೋರಾಗಿದೆ. ಮತ್ತೊಂದೆಡೆ ಹೈಕಮಾಂಡ್ ಸಂಪರ್ಕಕ್ಕೆ ಸಿಗದೆ ಡಿಕೆ ಬ್ರದರ್ಸ್ ಪರದಾಡ್ತಿದ್ದಾರಂತೆ. ಈ ಎಲ್ಲ ರಣರೋಚಕ ಬೆಳವಣಿಗೆಗಳ ನಡುವೆ ಕೋಡಿಮಠ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಬೆಳಗಾವಿಯಲ್ಲಿ ರಾಜ್ಯ ರಾಜಕೀಯದ ಬಗ್ಗೆ ಸ್ಫೋಟ ಭವಿಷ್ಯ ನುಡಿದ ಕೋಡಿ ಶ್ರೀಗಳು ಹಾಲು ಮತ್ತು ಸಮಾಜದವರಿಂದ ಅಧಿಕಾರ ಕಿತ್ತುಕೊಳ್ಳುವುದು ಅಷ್ಟು ಸುಲಭವಲ್ಲ, ಕಷ್ಟ ಎಂದಿದ್ದಾರೆ. ತಾನಾಗಿ ಸಿದ್ದರಾಮಯ್ಯ ಅವರು ಅಧಿಕಾರ ಬಿಟ್ಟುಕೊಟ್ಟರೆ ಮಾತ್ರ ಬೇರೆಯವರಿಗೆ ಅವಕಾಶ ಸಿಗಬಹುದು ಅಂತ ಕೋಡಿ ಶ್ರೀ ಸ್ವಾಮೀಜಿ ಭವಿಷ್ಯವನ್ನ ನುಡಿದಿದ್ದಾರೆ. ಸಿದ್ದರಾಮಯ್ಯ ತಾನೇ ಅಧಿಕಾರ ಬಿಟ್ಟು ಕೊಡುವವರೆಗೂ ಡಿಕೆಶಿಗೆ ಅಧಿಕಾರ ಸಿಗೋದಿಲ್ಲ ಅಂತ ಪರೋಕ್ಷವಾಗಿ ಸ್ವಾಮೀಜಿ ಹೇಳಿಕೆ ನೀಡಿದ್ದಾರೆ. ಸಿಎಂ ಕುರ್ಚಿ ಏರುವ ಕನಸು ಕಾಣ್ತಿರೋ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಕನಸಾಗುತ್ತಾ ಎನ್ನುವ ಪ್ರಶ್ನೆ ಮೂಡಿಸಿದೆ. ಇನ್ನು ಸಂಕ್ರಾಂತಿ ಕಳೆಯಬೇಕು ಎಂದು ಕೋಡಿ ಶ್ರೀಗಳು ಅರಸರ ಮನೆಗೆ ಮೋಡ ಕವಿದಿದೆ, ಅರಸನ ಭಂಡಾರವೇ ಬಜೆಟ್ ಎಂದಿದ್ದಾರೆ. ವರ್ಷದ ಬಜೆಟ್ ಮುಗಿದ ಬಳಿಕ ಅವರಾಗಿ ಸ್ಥಾನ ಬಿಟ್ಟು ಕೊಟ್ಟರೆ ಮಾತ್ರ ಬೇರೆಯವರಿಗೆ ಅವಕಾಶವಿದೆ, ಇಲ್ಲವಾದ್ರೆ ಕಷ್ಟವಿದೆ. ಕೇಂದ್ರದಲ್ಲಿಯೂ ಪರಿಸ್ಥಿತಿ ಬದಲಾವಣೆ ಕಷ್ಟವಾಗುತ್ತೆ ಎಂದು ಸ್ವಾಮೀಜಿ ಭವಿಷ್ಯವನ್ನ ನುಡಿದಿದ್ದಾರೆ. 25 ನಡೀತಲ್ಲ, ಇದಕ್ಕಿಂತ ಕಷ್ಟ ಆಗುತ್ತೆ. 80% ಜಗತ್ತೇ ಮುಳುಗೋಗೋ ಲಕ್ಷಣ ಇದೆ. ಯುಗಾದಿಯಲ್ಲಿ ಹೇಳ್ತಿರೋದಲ್ಲ. 25 ನಡೀತಲ್ಲ, ಇದಕ್ಕಿಂತ ಕಷ್ಟ ಆಗುತ್ತೆ. 80% ಜಗತ್ತೇ ಮುಳುಗೋಗೋ ಲಕ್ಷಣ ಇದೆ. ಯುಗಾದಿಯಲ್ಲಿ ಹೇಳ್ತಿರೋದಲ್ಲ. 25 ನಡೀತಲ್ಲ, ಇದಕ್ಕಿಂತ ಕಷ್ಟ ಆಗುತ್ತೆ. 80% ಜಗತ್ತೇ ಮುಳುಗೋಗೋ ಲಕ್ಷಣ ಇದೆ. ಯುಗಾದಿಯಲ್ಲಿ ಹೇಳ್ತಿರೋದಲ್ಲ. 25 ನಡೀತಲ್ಲ, ಇದಕ್ಕಿಂತ ಕಷ್ಟ ಆಗುತ್ತೆ. 80% ಜಗತ್ತೇ ಮುಳುಗೋಗೋ ಲಕ್ಷಣ ಇದೆ. ಯುಗಾದಿಯಲ್ಲಿ ಹೇಳ್ತಿರೋದಲ್ಲ. 25 ನಡೀತಲ್ಲ, ಇದಕ್ಕಿಂತ ಕಷ್ಟ ಆಗುತ್ತೆ. 80% ಜಗತ್ತೇ ಮುಳುಗೋಗೋ ಲಕ್ಷಣ ಇದೆ. ಯುಗಾದಿಯಲ್ಲಿ ಹೇಳ್ತಿರೋದಲ್ಲ. ಸಂಗಮೇಶನಲ್ಲಿ ವನೈ ಆದರೆ ಒಳಹಡ್ಡ ಬಂದಿದೆ. ಹಿಂದೆ ಹೇಳಿದ್ದೆ ನಾನು, ಹಾಲು ಮತ್ತು ಸಮಾಜದವರ ಹತ್ರ ಅಧಿಕಾರವನ್ನು ಬಿಡಿಸ್ಕೊಳ್ಳೋದು ಕಷ್ಟ ಅಂತ. ಅವರಾಗಿ ಬಿಟ್ರೆ ಅವಕಾಶ ಇದೆ, ಇಲ್ಲೇ ಅವರು ಕಷ್ಟ. ಸಂಕ್ರಾಂತಿ ಕಳಿಬೇಕು, ಆಮೇಲೆ ಅರಸನ ಭಂಡಾರ, ಬಡ್ಜೆಟ್ಟು ಇದೆಲ್ಲ ಆಗಬೇಕು. ಆದ ಮೇಲೆ ಅವರಾಗಿ ಬಿಟ್ಟು ಸಾಧ್ಯ ಇದೆ, ಇಲ್ಲಿಯವರು ಕಷ್ಟ ಇದೆ.